ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ಏನಾದ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಒಂದು ಸ್ಮಾಲ್ ರಿಕ್ವೆಸ್ಟು ಅಷ್ಟೇ. ನಾನೀಗ ಜೋಳದಿಂದ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಹಳ್ಳಿ ಕಡೆ ನಾವು ಜಾಸ್ತಿ ಮಾಡ್ತೀವಿ ಜೋಳದಲ್ಲಿ ಈ ಥರ. ಸಂಜೆ ಹೊತ್ತು ಮಳೆ ಬರಬೇಕಾದ್ರೆ ತಿನ್ನೋಕ್ಕೆ ಸಖತ್ ಕಾಂಬಿನೇಷನ್ ಕಾಫಿ ಜೊತೆ. ಜೋಳನ ಯಾವಾಗಲಾರು ಮನೆಗೆ ತಂದಾಗ ಈ ಸತಿ ಒಂದು ಸತಿ ಮಾಡ್ಕೊಂಡು ತಿನ್ನಿ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಇವತ್ತು ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು, ಅಲ್ಲಿಂದ 2 ಜೋಳನ ತಂದಿದ್ರು. ಅದರಿಂದ ನಾವು ಇವತ್ತು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ. ಮಕ್ಕಳೇನಾದರೂ ಮನೇಲಿದ್ದರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಬೇಕೇ ಬೇಕು. ಹಾಗೆ ನನಗೂ ನನ್ನ ತಂಗಿಗೂ ಇವತ್ತು ಸ್ನ್ಯಾಕ್ಸ್ನ ತಿನ್ನೋಂಗಾಗಿತ್ತು. ಅದಕ್ಕಾಗಿ ನಾವು ಈ ಥರ ಜೋಳನ ಸುಳ್ಕೊಂಡು ಒಂದು ಪ್ಯಾನಿಗೆ ಹಾಕೋತಾ ಇದ್ದೀವಿ. ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಜೋಳನ ಹುರ್ಕೋಬೇಕು. ಲೋ ಫ್ಲೇಮಲ್ಲೆಲ್ಲ ಹೈ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ. ಈ ರೀತಿ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋಬೇಕು. ನಾವು ಮಾಡಬೇಕಾದ್ರೆ ಅಂತೂ ನನ್ನ ಮಗ ಹಂಗೆ, ಅಮ್ಮ ಜೋಳ ಯಾವಾಗ ಮಾಡ್ತೀಯಾ, ಕೊಡು ಅಂತಲೇ ಇದ್ದ. ಹೀಗೆ ಜೋಳ ಎಲ್ಲ ಕರ್ಕಾಗಬೇಕು, ಒಂದು ಸ್ವಲ್ಪ ಸೀದಿರೋ ಥರ ಆಗಬೇಕು. ಆಗ ಹುರ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಬಿಟ್ಕೊಂಡು ಸ್ವಲ್ಪ ಹುರಿದೆಲ್ಲ ಆದಮೇಲೆ ಸ್ವಲ್ಪ ಅರ್ಧ ಹುರಿದಾದ್ಮೇಲೆ ಆಯಿಲ್ನ ಬಿಟ್ಕೊಳ್ಳಿ. ಏಕೆಂದರೆ ಉಪ್ಪು ಖಾರ ಹಾಕಬೇಕಲ್ಲ. ನಾನು ಜಾಸ್ತಿ ಏನೂ ಸಾಮಾನು ಹಾಕ್ತಾಯಿಲ್ಲ, ಜಸ್ಟ್ ಎಣ್ಣೆ, ಉಪ್ಪು, ಖಾರ ಅಷ್ಟೇ ಹುರ್ಕೋಬೇಕು. ಚೆನ್ನಾಗಿ ಬ್ಲ್ಯಾಕ್ ಆಗೋ ಥರ ನೋಡಿ. ನಂದು ಆಗ್ತಾಯಿದೆ, ಯಾವ ಥರ ಬ್ಲ್ಯಾಕ್ ಆಗ್ತಾಯಿದೆ ನೋಡಿ, ಇದು ಕರ್ಗಾಗ್ತಿದೆ ಜೋಳ. ಆ ಥರ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ ಈ ಥರ ಹುರ್ಕೋಬೇಕು. ಜೋಳದಲ್ಲಿ ಸುಮಾರು ರೆಸಿಪಿಗಳವೆ, ಆದರೆ ನನಗಿದು ಒನ್ ಆಫ್ ದಿ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಟಿ ವಿ ನೋಡ್ತಾ ಸಂಜೆ ಮಳೆ ಬರೋ ಟೈಮಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ಇನ್ನೂ ಬೇಕು ಅನಿಸುತ್ತೆ. ಖಾಲಿ ಆದರೂ ಮತ್ತೆ ತಟ್ಟೆ ಒಳಗಡೆ ಒಂದು ದಾರ ಇದೆಯಾ ಅಂತ ಹುಡುಕ್ತಾ ಇರ್ತೀವಿ. ಹಾಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಇದ್ದು ಇವತ್ತು ಮಾಡಿದ್ದು. ಈ ಥರ ನೋಡಿ ಬ್ಲ್ಯಾಕ್ ಆದಮೇಲೆ ಈ ಥರ ಕರ್ಗಾದ್ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಬೇಕು. ಉಪ್ಪು ಖಾರದ ಪುಡಿನ ನಾವು 2 ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಹೇಗೆ ಉಪ್ಪು ಖಾರ ಎಲ್ಲ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಿರ್ತೀವಲ್ಲ, ಇಟ್ಕೊಂಡಿರುತ್ತೆ ಉಪ್ಪು ಖಾರ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಆ ಕಡೆ ಈ ಕಡೆ ಸೀದೋಗಿರ್ಬೇಕು, ಸ್ವಲ್ಪ ಸೀದೋಗಿರಬೇಕು. ಈ ಥರ ಬಾಣಲೆಯಲ್ಲಿ ಹಾಕಿ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ ಜೋಳನ ಸ್ಟವ್ ಮೇಲೆ ಬೇಯಿಸ್ಬೇಕಾದ್ರೆ ಬರೋ ಅರೋಮಕ್ಕೆ ಯಾವಾಗ ತಿನ್ನೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಜೋಳ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಆದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.